सर्व प्राप्ति संपन्न जीवन की विशेषता है अप्रसन्नता मुक्त और प्रसन्नता युक्त। सर्व प्राप्ति ಸಂಪನ್ನ ಜೀವನದ ವಿಶೇಷತೆ ಅಪ್ರಸನ್ನತೆಯಿಂದ ಮುಕ್ತ ಮತ್ತು ಪ್ರಸನ್ನತೆಯಿಂದ युक्त। ಅವ್ಯಕ್ತ ಬಾಪ್ದಾದ ರಿವೈಸ್ ಕೋರ್ಸ್ 22/12/95। आज प्यार के सागर बापदादा अपने प्रेम स्वरूप आत्माओं को देख रहे हैं। हर एक के दिल में परमात्मा प्यार समाया हुआ है। ये परमात्मा प्यार प्राप्ति भी एक ही जन्म में होता है। इंदु प्रीतिಯ ಸಾಗರ ಬಾಪ್ದಾದರವರು ತಮ್ಮ ಪ್ರೇಮ ಸ್ವರೂಪ ಆತ್ಮಗಳನ್ನ ನೋಡ್ತಾ ಇದ್ದಾರೆ। ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪರಮಾತ್ಮನ ಪ್ರೀತಿ ಸಮಾವೇಶಗೊಂಡಿದೆ। ಈ ಪರಮಾತ್ಮನ ಪ್ರೀತಿಯ ಪ್ರಾಪ್ತಿಯೂ ಸಹ ಒಂದೇ ಜನ್ಮದಲ್ಲಿ ಆಗ್ತಿದೆ। 83 जन्म देवात्मा व साधारण आत्माओं द्वारा मिला। सोचो, याद करो, सारे कल्प का चक्कर लगाओ, ಸ್ವದರ್ಶನ್ ಚಕ್ರಧಾರಿ ಹೋನ। ಬಾಬರವರು ತಿಳಿಸಿಕೊಡ್ತಾ ಇದ್ದಾರೆ, 83 ಜನ್ಮ ದೇವಾತ್ಮಗಳು ಅಥವಾ ಸಾಧಾರಣ ಆತ್ಮಗಳ ಮೂಲಕ ನಮಗೆ ಸಿಕ್ತು ಆ ಪ್ರೀತಿ। ಹಾಗಾದ್ರೆ ಯೋಚಿಸಿರಿ, ನೆನಪು ಮಾಡ್ರಿ, ಇಡೀ ಕಲ್ಪ ಸುತ್ತು ಹಾಕಿಕೊಂಡು ಬಂದ್ರೆ ಆ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಲ್ವಾ? ತಾವು ಇಡೀ ಕಲ್ಪ ಸುತ್ತು ಹಾಕಿಕೊಂಡು ಬಂದ್ರಿ, ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ರಲ್ವಾ ಅಂತ ಬಾಬಾ ಕೇಳ್ತಾರೆ। तो 1 सेकंड में सारे कल्प का चक्कर लगाया। 83 जन्मों में परमात्मा प्यार मिला था, नहीं मिला ना? सिर्फ इस संगम पर एक जन्म में परमात्मा प्यार प्राप्त हुआ। 1 ಸೆಕೆಂಡಿನಲ್ಲಿ ಇಡೀ ಕಲ್ಪವನ್ನೇ ಸುತ್ತು ಹಾಕಿಕೊಂಡು ಬಂದ್ರಲ್ವಾ? 83 ಜನ್ಮದಲ್ಲಿ ಪರಮಾತ್ಮನ ಪ್ರೀತಿ ಸಿಕ್ಕಿತಾ? ಸಿಕ್ಕಿಲ್ಲ ತಾನೆ? ಕೇವಲ ಈ ಸಂಗಮ ಯುಗದಲ್ಲಿ 1 ಜನ್ಮದಲ್ಲಿ परमात्मा प्रीति प्राप्ति आयतु। तो अंतर को जान लिया ना? आत्माओं का प्यार और परमात्मा प्यार कितना अंतर है? ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಆ ಅಂತರವನ್ನ ಅರ್ಥ ಮಾಡಿಕೊಂಡ್ರಲ್ವಾ? ಆತ್ಮಗಳ ಪ್ರೀತಿ ಮತ್ತು ಪರಮಾತ್ಮನ ಪ್ರೀತಿ ಎಷ್ಟು ಅಂತರ ಇದೆ ಅಂತ। ಸಾಧಾರಣ आत्माओं का प्यार कहाँ ले गया, क्या प्राप्त कराया, अनुभव है ना? और परमात्मा प्यार कहाँ ले जाता है? ಸಾಧಾರಣ ಆತ್ಮಗಳ ಪ್ರೀತಿ ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಬಂತು, ಏನು ಪ್ರಾಪ್ತಿ ಮಾಡಿಸ್ತು, ಅದರ ಅನುಭವಿಗಳಾಗಿದ್ದೀರಲ್ವಾ? ಮತ್ತು ಪರಮಾತ್ಮನ ಪ್ರೀತಿ ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಬಂತು? अपने स्वीट होम और स्वीट राजधानी में आत्मा प्यार राज्य भाग्य गंवाता है, परमात्मा प्यार राज्य भाग्य दिलाता है इसी जन्म में। ऐसे नहीं कि सिर्फ भविष्य के आधार पर चल रहे हो, नहीं, डायरेक्ट परमात्मा प्राप्ति तो अब है ना? ये बाबा ತಿಳಿಸಿಕೊಡ್ತಾ ಇದ್ದಾರೆ, ಆತ್ಮದ ಪ್ರೀತಿ ರಾಜ್ಯ ಭಾಗ್ಯವನ್ನೇ ಕಳೆದುಕೊಂಡು ಬಿಟ್ವಿ, ಪರಮಾತ್ಮನ ಪ್ರೀತಿ ರಾಜ್ಯ ಭಾಗ್ಯವನ್ನ ನಮ್ಗೆ ಕೊಡಿಸಿತು। ಮತ್ತು ಈ ಜನ್ಮದಲ್ಲೂ ಸಹ ಹೇಳ್ತಾರೆ ಬಾಬಾ, ಈ ರೀತಿಯಲ್ಲ ಕೇವಲ ಭವಿಷ್ಯದ ಆಧಾರದ ಮೇಲೆ ನಡೀತಾ ಇದ್ದೇವೆ ಅಂತನೂ ಅಲ್ಲ, डायरेक्ट परमात्मा प्राप्ति तो अब है, वर्तमान के आगे भविष्य भी कुछ नहीं। आप लोग गीत गाते हो ना कि स्वर्ग में क्या होगा और क्या नहीं होगा। डायरेक्ट परमात्मನ ಪ್ರೀತಿ ಈಗ ಸಿಗ್ತಾ ಇದೆ, ವರ್ತಮಾನದ ಮುಂದೆ ಭವಿಷ್ಯ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ। ತಾವು ಮಕ್ಕಳು ಗೀತೆಯನ್ನು ಗಾಯನ ಮಾಡ್ತೀರಿ, ಏನೆಂದ್ರೆ ಸ್ವರ್ಗದಲ್ಲಿ ಏನಿರ್ತದೆ ಮತ್ತು ಏನಿರುವುದಿಲ್ಲ। अभी का गीत क्या है, जो पाना था वो पा लिया। पाना है ना, पा लिया ना, पांडवों ने पा लिया। गोपियों का तो गायन है ही, इस समय का गायन है कि अप्राप्त नहीं कोई वस्तु ब्राह्मणों की खजाने में। ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ,
ಈಗ ಯಾವ ಗೀತೆಯನ್ನ ಗಾಯನ ಮಾಡ್ತೀರಿ? ಏನು ಪಡೆದುಕೊಳ್ಳಬೇಕಾಗಿತ್ತೋ ಅದನ್ನ ಪಡೆದುಕೊಂಡಿದ್ದೀರಲ್ವಾ? ಪಾಂಡವರೆಲ್ಲ ಪಡೆದುಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಗೋಪಿಯರ ಗಾಯನವೂ ಸಹ ಇದೆ. ಈ ಸಮಯದ ಗಾಯನ ಏನೆಂದ್ರೆ, ಅಪ್ರಾಪ್ತಿ ಯಾವುದೇ ವಸ್ತು ಬ್ರಾಹ್ಮಣ ಜೀವನ ಅಥವಾ ಬ್ರಾಹ್ಮಣರ ಖಜಾನೆಯಲ್ಲಿ ಇಲ್ಲ. ದೇವತಾಂ ಕಿ ಖಜಾನೆ ಮೇ ನಹಿ, ಬ್ರಾಹ್ಮಣಂ ಕಿ ಖಜಾನೆ ಮೇ ಹಿ. ಬಾಬಾ ದೇವತೆಗಳ ಖಜಾನೆಗಳಲ್ಲಿ ಇಲ್ಲ, ಬ್ರಾಹ್ಮಣರ ಖಜಾನೆಯಲ್ಲೇ ಎಲ್ಲವೂ ಸಹ ಪ್ರಾಪ್ತಿಯಾಗಿದೆ ಹೇಳ್ತಾರೆ ಬಾಬಾ. ಅಪ್ರಾಪ್ತಿ ಹೇಳುವಂತದ್ದು ಯಾವ ವಸ್ತು ಸಹ ಈ ಸಂಗಮ ಯುಗದಲ್ಲಿ ಇಲ್ಲ. तो अभी ब्राह्मण हो ना, तो अनुभव करते हो कि अप्राप्त नहीं कोई वस्तु। प्रिय प्राप्तियां अविनाशी है, अल्पकाल की नहीं है। तो जिसको सर्व प्राप्तियां है उसके जीवन में क्या विशेषता होगी? ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ತಾವೆಲ್ಲರೂ ಈಗ ಬ್ರಾಹ್ಮಣರಾಗಿದ್ದೀರಲ್ವಾ, ಅನುಭವವನ್ನು ಸಹ ಮಾಡ್ತಾ ಇದ್ದೀರಿ. ಏನೆಂದ್ರೆ ಅಪ್ರಾಪ್ತಿ ಯಾವುದೇ ವಸ್ತು ಇಲ್ಲ. ಈ ಪ್ರಾಪ್ತಿ ಏನಿದೆಯೋ ಇದು ಅವಿನಾಶಿ, ಇದು ಅಲ್ಪ ಕಾಲದಲ್ಲ ಅಂತ ಹೇಳ್ತಾರೆ ಬಾಬಾ. ಇದನ್ನು ಸರ್ವ ಪ್ರಾಪ್ತಿ ಅಂತ ಹೇಳಲಾಗ್ತಿದೆ. ಅದರ ಒಂದು ಜೀವನದ ವಿಶೇಷತೆ ಏನು? ಸಪ್ರಾಪ್ತಿಯ ಹೈ, ಏಕ್ ಬಿ ಕಮ್ ನಹಿ, तो उसकी चलन और चेहरे में क्या विशेषता दिखाई देगी? ಎಲ್ಲಾ ಪ್ರಾಪ್ತಿಗಳಿದೆ ಈಗಲೇ ಅಂತ ಹೇಳ್ತಾರೆ ಬಾಬಾ. ಒಂದು ಕೊರತೆ ಇಲ್ಲ. ಆ ಒಂದು ನಡತೆಯಿಂದ, ಮುಖದಲ್ಲಿ ಏನು ವಿಶೇಷತೆ ಕಂಡು ಬರ್ತಿದೆ? ಸದಾ ಪ್ರಸನ್ನತಾ. कुछ भी हो जाए लेकिन सर्व प्राप्तिवान अपनी प्रसन्नता छोड़ नहीं सकता। अप्रसन्नता कभी भी होती है तो चेक करो कि अप्राप्ति का अनुभव होता है या सर्व प्राप्तियों का। ಬಾಬಾ ಹೇಳ್ತಾ ಇದ್ದಾರೆ, ಸದಾ ನಮ್ಮ ಮುಖದಲ್ಲಿ, ನಡೆಯಲ್ಲಿ ಪ್ರಸನ್ನತೆ ಕಂಡು ಬರ್ಬೇಕು. ಏನೇ ಆದ್ರೂ ಸಹ ಸರ್ವ ಪ್ರಾಪ್ತಿವಾನ್, ನಮ್ಮ ಪ್ರಸನ್ನತೆಯನ್ನ ಎಂದೂ ಸಹ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಪ್ರಸನ್ನತೆ ಎಂದಾದ್ರೂ ಇರ್ತಿದ್ಯಾ ಅಂತ ಚೆಕ್ ಮಾಡ್ಕೊಳ್ರಿ. ಏನೆಂದ್ರೆ ಅಪ್ರಾಪ್ತಿಯ ಅನುಭವವೂ ಸಹ ಆಗಿದೆಯಲ್ವಾ, ಸರ್ವ ಪ್ರಾಪ್ತಿಯ ಅನುಭವನೂ ಸಹ ಆಗಿದೆಯಲ್ವಾ ಅಂತ ಕೇಳ್ತಾರೆ ಬಾಬಾ. आज बाप दादा बहुत ही सेवा केंद्र और उपा सेवा केंद्र देखे, विदेश में नहीं देश में सेवा केंद्र देखे। सेवा केंद्र में विशेष तो सेवाधारी है ना, तो आज चक्कर लगाते हुए सेवाधारी और सेवा स्थान दोनों देखे। हर एक स्थान में चाहे छोटे चाहे बड़े सभी में चेक किया कि सेवाधारी तन से, मन से, धन से और सेवा के संबंध संपर्क से कितने प्रसन्न है, क्योंकि विशेष तो यही बातें है ना, तो क्या देखा। ಇಂದು ಬಾಪ್ತಾದರವರು ಬಹಳಷ್ಟು ಸೇವಾ ಕೇಂದ್ರ ಇರಬಹುದು, ಉಪಸೇವಾ ಕೇಂದ್ರ ಇರಬಹುದು, ದೇಶದಲ್ಲೇ ವಿದೇಶದಲ್ಲೆಲ್ಲ ಎಲ್ಲಾ ನೋಡ್ದೆ ಅಂತ ಹೇಳ್ತಾರೆ ಬಾಬಾ. ಸೇವಾ ಕೇಂದ್ರದಲ್ಲಿ ವಿಶೇಷ ಸೇವಾಧಾರಿಗಳಿದ್ದಾರೆ. ಬಾಬಾ ಇಂದು ಸುತ್ತು ಹಾಕಿ ಸೇವಾಧಾರಿಗಳು ಮತ್ತು ಸೇವಾ ಸ್ಥಾನ ಎರಡೂ ಸಹ ನೋಡಿದ್ರು. ಪ್ರತಿಯೊಂದು ಸ್ಥಾನದಲ್ಲೂ ಸಹ ಚಿಕ್ಕ ಸೇವಾ ಕೇಂದ್ರ ಇರಬಹುದು, ದೊಡ್ಡದಿರಬಹುದು, ಎಲ್ಲದನ್ನು ಬಾಬಾ ಚೆಕ್ ಮಾಡಿದ್ರು. ಏನೆಂದ್ರೆ ಸೇವಾಧಾರಿಗಳು ತನುವಿನಿಂದ, ಮನಸ್ಸಿನಿಂದ, ಧನದಿಂದ ಮತ್ತು ಸೇವೆಯ ಸಂಬಂಧ ಸಂಪರ್ಕದಿಂದ ಎಷ್ಟು ಪ್ರಸನ್ನರಿದ್ದಾರೆ. ಯಾಕೆಂದ್ರೆ ವಿಶೇಷ ಇದೇ ಮಾತಾಗಿದೆ. ಇದನ್ನೇ ಬಾಬಾ ಇಂದು ನೋಡ್ದೆ ಅಂತ ಹೇಳ್ತಾರೆ. तन तो सबके पुराने ही है, चाहे जवान है चाहे बड़े है, छोटे और ही बड़ों से भी कहाँ कहाँ कमजोर है. ಬಾಬಾ ಶರೀರದ ವಿಚಾರವಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲರದು ಸಹ ಹಳೇದೆ. ಆ ಯುವಕರಿರ್ಬಹುದು ಅಥವಾ ವೃದ್ಧರಿರ್ಬಹುದು, ಚಿಕ್ಕವರು ಇನ್ನೂ ಸಹ ದೊಡ್ಡವ್ರಿಗಿಂತ ದುರ್ಬಲರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. चाहे बीमारी बड़ी है लेकिन बीमारी की महसूसता कि मैं कमजोर हूँ, मैं बीमार हूँ, ये बीमारी को बढ़ा देती है. ಆದ್ರೆ ಬಾಬಾ ತಿಳಿಸಿಕೊಡ್ತಾ ಇದ್ರೆ, ಎಷ್ಟೇ ದೊಡ್ಡ ಕಾಯಿಲೆ ಇರಬಹುದು, ಆದ್ರೆ ಕಾಯಿಲೆ ಈ ಒಂದು ಅನುಭೂತಿ ಮಾಡಿದ್ವಿ ಅಂದ್ರೆ, ಏನೆಂದ್ರೆ ನಾನು ದುರ್ಬಲ ಆಗಿದ್ದೇನೆ, ನಾನು ಕಾಯಿಲೆ ಉಳ್ಳವನಾಗಿದ್ದೇನೆ, ಇದೇನ್ ಮಾಡ್ಬಿಡ್ತದೆ ಅಂದ್ರೆ ನಮ್ಗೆ ಇನ್ನೂ ಕಾಯಿಲೆಯನ್ನ ಜಾಸ್ತಿ ಮಾಡ್ಬಿಡ್ತದೆ.
क्योंकि तन का प्रभाव मन पर आ गया तो डबल बीमारी हो गई। तन और मन दोनों से डबल बीमार होने के कारण बार बार सोल कॉन्शियस के बजाय बीमारी कॉನ್ಶಿಯಸ್ हो जाते हैं। ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ತನು ಮತ್ತು ಮನಸ್ಸು ಎರಡು ಸಹ ಡಬಲ್ ಕಾಯಿಲೆ ಆಗುವ ಕಾರಣ ಬಾರಿ ಬಾರಿ ನಾವು ಆತ್ಮಾಭಿಮಾನಿಯ ಬದಲಾಗಿ ಆ ಕಾಯಿಲೆಯ ಕಾನ್ಶಿಯಸ್ ನಲ್ಲೇ ಬಂದ್ಬಿಡ್ತೇವೆ। ಅದಕ್ಕೆ ಬಾಬಾ ಏನ್ ನೋಡಿದ್ರು, ಈ तन से तो मेजॉरिटी बीमार कहो या हिसाब किताब चुक्त करना कहो कर रहे हैं, लेकिन 50% डबल बीमार और 50% सिंगल बीमार है। बाकी होना क्या चाहिए? ಬಾಬಾ ಶರೀರದಿಂದ ಮೆಜಾರಿಟಿ ಕಾಯಿಲೆ ಅಂತಾದ್ರೂ ಹೇಳ್ರಿ, ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳುವಂತದ್ದಾದ್ರೂ ಹೇಳ್ರಿ, ಮಾಡ್ತಾ ಇದ್ದೀರಿ। ಆದ್ರೆ 50% ಡಬಲ್ ಕಾಯಿಲೆ ಮತ್ತು 50% ಸಿಂಗಲ್ ಕಾಯಿಲೆ। ಉಳಿದಿರುವುದನ್ನ ಏನ್ ಮಾಡ್ಬೇಕಾಗಿದೆ? ಕभी भी मन में बीमारी का संकल्प नहीं लाना चाहिए। मैं बीमार हूँ, लेकिन होता क्या है, ये पाठ पक्का हो जाता है कि मैं बीमार हूँ। कभी कभी किसी समय बीमार होते नहीं है, लेकिन मन में खुशी नहीं है, तो बहाना करेंगे कि मेरे कमर में दर्द है, क्योंकि मेजॉरिटी को या तो टांग दर्द या कमर का दर्द होता है। कई बार दर्द होता नहीं है, फिर भी कहेंगे मेरे को कमर में दर्द है। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಎಂದೂ ಸಹ ನಮ್ಮ ಮನಸ್ಸಿನಲ್ಲಿ ಕಾಯಿಲೆಯ ಸಂಕಲ್ಪವನ್ನ ತರಬಾರದು। ನಾನು ಕಾಯಿಲೆ ಉಳ್ಳವನಾಗಿದ್ದೇನೆ, ನನ್ ಕಾಯಿಲೆ ಬಂದಿದೆ। ಆದ್ರೆ ಏನಾಗ್ಬಿಡ್ತದೆ, ಈ ಪಾಠ ಅಂತೂ ಪಕ್ಕಾ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಏನೆಂದ್ರೆ ನಾನು ಬಿಮಾರಿ ಅಥವಾ ಕಾಯಿಲೆ ಉಳ್ಳವನು। ಒಮ್ಮೊಮ್ಮೆ ಯಾವುದೇ ಸಮಯದಲ್ಲಿ ನಮ್ಗೆ ಕಾಯಿಲೆ ಇರೋದಿಲ್ಲ, ಆದ್ರೂ ಸಹ ಮನಸ್ಸಿನಲ್ಲಿ ಖುಷಿ ಇರುವುದೇ ಇಲ್ಲ। ಆಗ ನೆಪವನ್ನ ಹೇಳ್ತಾ ಇರ್ತೇವೆ, ಏನೆಂದ್ರೆ ನನ್ನ ಯಾವ ರೀತಿ ಕಮರ್ ದರ್ದ್ ಆಗ್ಬಿಟ್ಟದೆ ಅಂತ ಹೇಳ್ತಾ ಇರ್ತೇವೆ। ಯಾಕೆಂದ್ರೆ ಮೆಜಾರಿಟಿ ಯಾವ ರೀತಿ ಕಾಲಿನಲ್ಲಿ ನೋವು, ಸೊಂಟದ ನೋವು, ಇದು ಕೆಲವು ಬಾರಿ ನೋವು ಇರದೆ ಹೋದ್ರೂ ಸಹ ಪುನಃ ಏನ್ ಹೇಳ್ತಾ ಇರ್ತೇವೆ, ನಮ್ಗೆ ಸೊಂಟ ನೋವು ಬಂದಿದೆ, ಕಾಲ್ ನೋವು ಬಂದಿದೆ ಅಂತ। अभी उसकी चेकिंग कैसे हो? डॉक्टर्स के पास इसका कोई थर्मामीटर है जो कमर दर्द है या नहीं वो चेक कर सके? एक्सरे कराओ, ये कराओ, वो तो और ही खर्च लगाओ। तो क्या देखा, तन के बारे में सुनाया। ಈಗಾದ್ರೂ ಚೆಕ್ ಮಾಡೋಣ ಅಂದ್ರೆ ಈ ಕಮರ್ ದರ್ದ್ ಇರ್ಲಿ, ಯಾವುದೇ ಒಂದು ಕಾಲಿನ ನೋವು, ಡಾಕ್ಟರ್ ಹತ್ರ ಇದರ ಯಾವುದೇ ಒಂದು ಥರ್ಮಾಮೀಟರ್ ಇದೆಯಾ ಅಂತ ಕೇಳ್ತಾರೆ ಬಾಬಾ। ಚೆಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಎಕ್ಸ್ರೇ ಮಾಡಿಸಿದ್ರೆ ಅಥವಾ ಇನ್ಯಾವುದನ್ನೇ ಮಾಡಿಸ್ರಿ, ಅದಕ್ಕೆ ಖರ್ಚು ಆಗ್ತಿದೆಯಲ್ವಾ? ಈ ಬಾಬಾ ಇಂದು ನೋಡಿದ್ರು ಶರೀರದ ವಿಚಾರದಲ್ಲಿ ತಿಳಿಸ್ತಾ ಇದ್ದಾರೆ। ಈ सेवादारी ऐसे दिखाई दिए, सेवादारी आप सभी हो, ऐसे नहीं समझना सिर्फ टीचर्स की बात है। सेवादारी आप प्रवृत्ति वाले भी हो ना, कि जो सेंटर्स पर रहते हैं वो ही सेवादारी है। आप लोग प्रवृत्ति में रहने वाले भी सेवाधारी हो। ಕೆಲವು ಸೇವಾಧಾರಿಗಳು ಈ ರೀತಿ ಕಂಡು ಬರ್ತಾರೆ, ಸೇವಾಧಾರಿ ಎಲ್ಲರೂ ಸಹ ಆಗಿದ್ದಾರೆ, ಈ ರೀತಿ ತಿಳ್ಕೊಳ್ಬಾರ್ದು। ಕೇವಲ ಶಿಕ್ಷಕಿಯರ ಮತ್ತು ಸೇವಾದಾರಿ ತಾವು ಪ್ರವೃತ್ತಿಯಲ್ಲಿರುವವರು ಸಹ ಆಗಿದ್ದೀರಿ। ಸೆಂಟರ್ಸ್ ನಲ್ಲಿರುವಂತವರು ಒಂದೇ ಸೇವಾಧಾರಿ ಅಲ್ಲ, ತಾವೆಲ್ಲರೂ ಸಹ ಪ್ರವೃತ್ತಿಯಲ್ಲಿರುತ್ತಾ ಸೇವಾಧಾರಿಗಳು। कभी आपके घरों का भी चक्कर लगाएंगे, देखेंगे कि कैसे सोते हो, कैसे उठते हो, डबल बेड है, सिंगल बेड। अच्छा, ये तो आज के चक्कर की बात है। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ನಾನು ನಿಮ್ಮ ಪ್ರವೃತ್ತಿ ಮನೆಗೂ ಸಹ ಬಂದು ಸುತ್ತು ಹಾಕ್ತೇನೆ, ನೋಡ್ತೇನೆ, ಹೇಗ್ ಮಲ್ಕೊಳ್ತೀರಿ, ಹೇಗ್ ಹೇಳ್ತೀರಿ, ಇದೆಲ್ಲ ನೋಡ್ತೇನೆ ಅಂತ ಹೇಳ್ತಾರೆ। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಂದು ಸುತ್ತು ಹಾಕುವ ಮಾತನ್ನ ತಿಳಿಸ್ತಾ ಇದ್ದೇನೆ। ಆಜ್ಕಲ್ के हिसाब से दवाइयां खाने ये बड़ी बात नहीं समझो, क्योंकि कलयुग का वर्तमान समय सबसे शक्तिशाली फ्रूट ये दवाइयां है। देखो कोई रंग बिरंगी तो है ना, कलयुग के लास्ट का यही एक फ्रूट है, तो खा लो प्यार से,
ದವಾಯಿ ಖಾನಾ ಎ ಬಿಮಾರಿ ಯಾದ್ ನಹಿ ದಿಲಾತಾ. ಇಂದಿನ ದಿನದಲ್ಲಿ ಈ ಲೆಕ್ಕಾಚಾರದಿಂದ ನಾವು ಮಾತ್ರೆಗಳನ್ನ ತಿನ್ಬೇಕಾಗ್ತಿದೆ. ಇದೇನು ದೊಡ್ಡ ಮಾತು ಅಂತ ತಿಳ್ಕೊಳ್ಬೇಡ್ರಿ. ಯಾಕೆಂದ್ರೆ ಕಲಿಯುಗದ ವರ್ತಮಾನದ ಸಮಯ ಎಲ್ಲಕ್ಕಿಂತ ಶಕ್ತಿಶಾಲಿ ಫ್ರೂಟ್ ಏನಾಗಿದೆ, ಈ ಔಷಧಗಳು, ಮಾತ್ರೆಗಳು. ನೋಡ್ರಿ, ಕೆಲವು ಮಾತ್ರೆಗಳನ್ನ ನೋಡ್ತೇವೆ, ಔಷಧಿಗಳು ಬಣ್ಣ ಬಣ್ಣದ್ದಿರ್ತದೆ. ಕಲಿಯುಗದ ಲಾಸ್ಟ್ ಇದೇ ಒಂದು ಹಣ್ಣುಗಳು. ಇದನ್ನ ನಾವು ಈ ಮಾತ್ರೆಗಳನ್ನೇ ಹಣ್ಣುಗಳು ಅಂತ ಪ್ರೀತಿಯಿಂದ ತಿನ್ಬೇಕು. दवाई खाना ये बीमारी याद नहीं दिलाता. अगर दवाई को मजबूरी से खाते हो तो मजबूरी की दवाई बीमारी याद दिलाती है. शरीर को चलाने के लिए एक शक्ति बढ़ रहे, उस स्मृति में खाएंगे तो दवाई बीमारी याद नहीं दिलाएगी, खुशी दिलाएगी. तो बस 2-3 दिन में दवाई से ठीक हो जाएंगे. ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಈ ಔಷಧಿ ಮಾತ್ರೆಗಳನ್ನ ತಿಂತಾ ಇರ್ತೇವೆ, ನುಂಗ್ತಾ ಇರ್ತೇವೆ, ಕಾಯಿಲೆ ನೆನಪನ್ನ ಮಾಡಿಸೋದಿಲ್ಲ. ಒಂದು ವೇಳೆ ಕಾಯಿಲೆ ಔಷಧಿಗಳನ್ನ ಬಹಳಷ್ಟು ತಿನ್ಬೇಕೋ ಬೇಡವೋ ವಿವಾಶತೆಯಿಂದ ಆ ಒಂದು ಔಷಧಿ ಮಾತ್ರೆಗಳನ್ನ ತಿಂತಾ ಇರ್ತೇವೆ ಅಂದ್ರೆ ನಮಗೇನಾಗ್ಬಿಡುತ್ತೆ, ಕಾಯಿಲೆ ನೆನಪು ಬಂದ್ಬಿಡ್ತದೆ. ಶರೀರವನ್ನ ನಡೆಸುವುದಕ್ಕೋಸ್ಕರ, ಶಕ್ತಿ ತುಂಬಿಕೊಳ್ಳುವುದಕ್ಕೋಸ್ಕರ ನಾನು ಈ ಮಾತ್ರೆಗಳನ್ನ ನುಂಗುತ್ತಾ ಇದ್ದೇನೆ ಅಂದ್ರೆ ಆ ಸ್ಮೃತಿಯಲ್ಲಿ ತಿಂದಾಗ ನಮಗೆ ಯಾವುದೇ ಒಂದು ಕಾಯಿಲೆ ನೆನಪು ಬರೋದಿಲ್ಲ, ಖುಷಿ ಕೊಡ್ತದೆ. ಮತ್ತೆ 2-3 ದಿನದಲ್ಲೇ ಆ ಮಾತ್ರೆ ಔಷಧಿಗಳನ್ನ ನುಂಗಿ ಅಥವಾ ಕುಡಿದು ಸರಿಯಾಗ್ಬಿಡ್ತೇವೆ. आजकल के तो बहुत नए फैशन है. कलयुग में सबसे ज्यादा इन्वेंशन आजकल दवाइयाँ या अलग अलग थेरापी निकली है. आज फलाने थेरापी है, आज फलाने. तो ये कलयुग के सीजन का शक्तिशाली फल है. ಇಂದಿನ ದಿನದಲ್ಲಂತೂ ಬಹಳ ಹೊಸ ಹೊಸ ಫ್ಯಾಷನ್ ಆಗ್ಬಿಟ್ಟದೆ ಹೇಳ್ತಾರೆ ಬಾಬಾ. ಕಲಿಯುಗದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಶೋಧನೆ. ಇಂದಿನ ದಿನದಲ್ಲಿ ಔಷಧಿಗಳು, ಮಾತ್ರೆಗಳು, ಬೇರೆ ಬೇರೆ ಥೆರಪಿಗಳು ಬಂದ್ಬಿಟ್ಟದೆ. ಇಂದು ಇಂತಹ ಥೆರಪಿ, ಇಂದು ಇಂತಹದ್ದು. ಇದು ಕಲಿಯುಗದ ಸೀಸನ್ ನ ಶಕ್ತಿಶಾಲಿ ಫಲ ಇದ್ದಾಗೆ ಹೇಳ್ತಾರೆ ಬಾಬಾ. इसलिए घबराओ नहीं, लेकिन दवाई कॉन्शियस, बीमारी कॉन्शियस होकर नहीं खाओ तो तन की बीमारी होनी है ही नई बात नहीं. इसलिए बीमारी से कभी घबराना नहीं. बीमारी आई और उसको फ्रूट थोड़ा खिला दो और विदाई दे दो. अच्छा, ये हुआ तन की ರಿಸಲ್ಟ್. ये ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಕಾಯಿಲೆಯ ಅಥವಾ ಔಷಧಿಯ ಕಾನ್ಸಿಯಸ್ ನಿಂದ ಯಾವುದನ್ನು ತಿನ್ನಬಾರದು. ಯಾವ ರೀತಿ ಶರೀರದ ಕಾಯಿಲೆ ಇದೆ, ಇದೇನು ಹೊಸ ಮಾತಲ್ಲ. ಈ ಕಲಿಯುಗ ಅಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಕಾಯಿಲೆ ಅಂತ ಹೇಳ್ತಾರೆ ಬಾಬಾ. ಇದಕ್ಕೋಸ್ಕರ ಕಾಯಿಲೆಯಿಂದ ಎಂದು ಗಾಬರಿ ಆಗ್ಬೇಡ್ರಿ. ಕಾಯಿಲೆ ಬಂತು, ಅದಕ್ಕೇನ್ ಮಾಡ್ಬೇಕು, ಈ ಮಾತ್ರೆ ಔಷಧಿ ಇದೇ ಒಂದು ಹಣ್ಣು ಅಂತ ತಿನ್ಸ್ಬಿಡ್ರಿ, ಅದಕ್ಕೆ ವಿದಾಯಿ ಕೊಟ್ಬಿಡ್ರಿ. ಅದಕ್ಕೆ ಬಾಬಾ ಹತ್ರ ಇವತ್ತು ಶರೀರದ ರಿಸಲ್ಟ್ ಅನ್ನ ತಿಳಿಸ್ತಾ ಇದ್ದೇನೆ. ಪುನಃ ಅವ್ರು ಕ್ಯಾ ದೇಖಾ, ಮತ್ತೆ ನಂತರ ಏನು ನೋಡಲಾಯ್ತು, ಮನ್ ಮೇ ಕ್ಯಾ ದೇಖಾ. एक बात खुशखबरी की ये देखी कि मेजॉरिटी हर एक सेवाधारी के मन में बाप का प्यार और सेवा का उमंग दोनों है. बाकी 25% कोई मजबूरी से चल रहा है, वो छोड़ो. ये ಬಾಬಾ ಮನಸ್ಸಿನ ವಿಚಾರ ಈಗ ಎರಡನೇದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏನು ನೋಡಲಾಯ್ತು, ಒಂದು ಬಹಳಷ್ಟು ಖುಷಿಖಬರಿ ನೋಡಲಾಯ್ತು. ಏನೆಂದ್ರೆ ಮೆಜಾರಿಟಿ ಪ್ರತಿಯೊಂದು ಸೇವಾಧಾರಿಗಳ ಮನಸ್ಸಿನಲ್ಲಿ ಬಾಬಾರವರ ಪ್ರೀತಿ ಇದೆ ಮತ್ತು ಸೇವೆಯ ಉಮ್ಮಂಗ ಉತ್ಸಾಹ ಎರಡೂ ಸಹ ಇದೆ. ಉಳಿದಿರುವ 25% ಯಾವುದೇ ಒಂದು ವಿವಾಶತೆಯಿಂದ ನಡೀತಾ ಇರ್ತಾರೆ, ಅದನ್ನ ಬಿಟ್ಬಿಡ್ರಿ. लेकिन मेजॉरिटी के मन में ये दोनों बातें देखी और ये भी देखा कि बाप से प्यार होने के कारण याद में भी शक्तिशाली हो, बैठने का, चलने का, सेवा करने का अटेंशन बहुत देते हैं. लेकिन खेल क्या होता है कि चाहते हैं
कि याद की सीट पर अच्छी तरह से सेट होकर बैठ जाए, लेकिन थोड़ा टाइम तो सेट होते ही फिर हिलना डुलना शुರು होता है. ಈ ಬಾಬಾ ತಿಳಿಸಿಕೊಡ್ತಾ ಇದ್ರೆ ಮೆಜಾರಿಟಿ ಮನಸ್ಸಿನಲ್ಲಿ ಈ ಎರಡು ಮಾತುಗಳನ್ನ ನೋಡಲಾಯಿತು. ಯಾವ ರೀತಿ ಮನಸ್ಸಿನಲ್ಲಿ ಬಾಬಾರ ಪ್ರೀತಿ, ಸೇವೆಯ ಉಮಂಗ ಉತ್ಸಾಹ, ಮತ್ತು ಇದನ್ನು ನೋಡಲಾಯಿತು ಏನೆಂದ್ರೆ ಬಾಬಾರೊಂದಿಗೆ ಪ್ರೀತಿ ಇರುವ ಕಾರಣ ನೆನಪಿನಲ್ಲಿಯೂ ಸಹ ಶಕ್ತಿಶಾಲಿಯಾಗಿ ಕುಳಿತುಕೊಳ್ಳುವಂಥದ್ದು, ನಡೆಯುವಂಥದ್ದು, ಸೇವೆ ಮಾಡುವಂಥದ್ದು, ಗಮನ ಬಹಳಷ್ಟು ಕೊಡ್ತಾರೆ. ಆದ್ರೆ ಏನು ಒಂದು ಆಟ ನೋಡಲಾಯಿತು ಏನೆಂದ್ರೆ ಇಚ್ಛಿಸ್ತಾರೆ ನಾವು ನೆನಪಿನ ಸೀಟಿನಲ್ಲಿ ಒಳ್ಳೆ ರೀತಿಯಿಂದ ಕುಳಿತುಕೊಳ್ಬೇಕು, ಸೆಟ್ ಆಗ್ಬೇಕು. ಆದ್ರೆ ಸ್ವಲ್ಪ ಸಮಯದಲ್ಲಿ ಸೆಟ್ ಆಗ್ತಾರೆ, ಪುನಃ ಅಲ್ಲಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. जैसे बच्चा होता है उसको ज्यादा टाइम सीट पर बिठाओ तो हिलेगा जरूर. तो मन भी अगर कंट्रोल में ऑर्डर में नहीं है तो थोड़ा टाइम तो बहुत अच्छे बैठते हैं, चलते हैं, सेवा भी करते हैं, लेकिन कभी सेट होते हैं, कभी अपसेट भी हो जाते हैं. कारण क्या है? ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಚಿಕ್ಕ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳನ್ನ ಯಾವುದೇ ಒಂದು ಸೀಟಿನ ಮೇಲೆ ಕುಳ್ಳಿರಿಸಿದಾಗ ಆ ಮಕ್ಕಳು ಅಲ್ಲಾಡ್ತಾ ಇರ್ತಾರೆ. ಹಾಗೆ ಮನಸ್ಸು ಸಹ ಒಂದು ವೇಳೆ ಕಂಟ್ರೋಲ್ದಲ್ಲಿ ಇಲ್ಲ, ಆರ್ಡರ್ ನಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಸಮಯ ಬಹಳಷ್ಟು ಚೆನ್ನಾಗಿ ಕುಳಿತುಕೊಳ್ತೇವೆ, ನಡಿತೇವೆ, ಸೇವೆ ಮಾಡ್ತೇವೆ. ಆದ್ರೆ ಬಾಬಾ ಹತ್ರ ಒಮ್ಮೆ ಸೆಟ್ ಆಗ್ತೀವಿ, ಒಮ್ಮೊಮ್ಮೆ ಅಪ್ಸೆಟ್ ಆಗ್ಬಿಡ್ತೇವೆ. ಇದಕ್ಕೆ ಕಾರಣ ಏನು? ಹೋನಾ ಸೆಟ್ ಚಾಹತೆ लेकिन अपसेट क्यों होते? कारण क्या है? एकाग्रता की शक्ति, दृढ़ता की शक्ति उसकी कमी है. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಒಮ್ಮೆ ಸೆಟ್ ಆಗ್ತೀವಿ, ಒಮ್ಮೆ ಅಪ್ಸೆಟ್ ಆಗ್ತೀವಿ ಅಂದ್ರೆ ಇದಕ್ಕೆ ಕಾರಣ ಏನು? ಏಕಾಗ್ರತೆಯ ಶಕ್ತಿ, ದೃಢತೆಯ ಶಕ್ತಿ ಇದರ ಕೊರತೆ. प्लान बहुत अच्छा सोचते हैं, ऐसे बैठेंगे, ये अनुभव करेंगे, फिर ये सेवा करेंगे, फिर ऐसे चलेंगे, लेकिन कर्म करने में या बैठे बैठे भी दृढ़ता की शक्ति कम हो जाती है. ಈ ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಪ್ಲಾನ್ ಅಂತೂ ಬಹಳ ಚೆನ್ನಾಗಿ ಯೋಚಿಸ್ತೇವೆ, ನಾವ್ ಈ ರೀತಿ ಕುಳಿತುಕೊಳ್ತೇವೆ, ಈ ರೀತಿ ಅನುಭವ ಮಾಡ್ತೇವೆ, ಪುನಃ ಈ ರೀತಿ ಸೇವೆ ಮಾಡ್ತೇವೆ, ಈ ರೀತಿ ನಡೀತೇವೆ ಅಂತ. ಆದ್ರೆ ಕರ್ಮ ಮಾಡುವುದರಲ್ಲಿ ಕುಳಿತಂತೆ ಅಥವಾ ದೃಢತೆಯ ಶಕ್ತಿಯ ಕೊರತೆ ಆಗ್ಬಿಡುತ್ತದೆ. ಅವ್ರ ಬಾತೋ ಮೇ ಮನ್ ಬುದ್ಧಿ ಬಟ್ ಜಾತೆ ಹೇ. ಅನ್ಯ ಮಾತಿನಲ್ಲಿ ಏನಾಗ್ಬಿಡ್ತದೆ, ನಮ್ಮ ಬುದ್ಧಿ ಅಲೆದಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದೆ. ಚಾಹೆ ಕಾಮ್ ಮೇ ಬಿಜಿ ನಹಿ, ಲೇಕಿನ್ ವ್ಯರ್ಥ ಸಂಕಲ್ಪ ಯೇ ಸಬ್ಸೆ ಬಡಾ ಕಾಮ್ ಹೈ ಜೋ ಅಪ್ನೆ ತರಫ್ ಖೀಂಚ್ ಲೇತಾ. ಬಾಬಾ ಹೇಳ್ತಾ ಇದ್ರೆ ಯಾವುದೇ ಒಂದು ಕೆಲಸದಲ್ಲಿ ಬಿಜಿ ಇರದೇ ಇರಬಹುದು, ಆದ್ರೆ ಈ ವ್ಯರ್ಥ ಸಂಕಲ್ಪ ಇದೆಯಲ್ಲ, ಇದು ಬಹಳಷ್ಟು ದೊಡ್ಡದು. ಇದು ತನ್ನ ಕಡೆಗೆ ಈ ವ್ಯರ್ಥ ಸಂಕಲ್ಪ ಆಕರ್ಷಣೆ ಮಾಡ್ತಿದೆ. तो स्थूल काम नहीं भी हो, लेकिन दृढ़ता की शक्ति बढ़ने के कारण मन और बुद्धि सीट पर सेट होने के बजाय हलचल में आ जाते हैं. ಸ್ಥೂಲ ಕೆಲಸ ಯಾವುದು ಸಹ ಇಲ್ಲ, ಆದ್ರೆ ದೃಢತೆಯ ಶಕ್ತಿ, ಈ ದೃಢತೆಯ ಶಕ್ತಿ ಇಲ್ಲದ ಕಾರಣ ಮನಸ್ಸು ಮತ್ತು ಬುದ್ಧಿಯ ಸೀಟಿನ ಮೇಲೆ ಸೆಟ್ ಆಗುವುದರ ಬದಲು ಹಲ್ಚಲ್ ಅಥವಾ ಗೊಂದಲದಲ್ಲಿ ಬಂದ್ಬಿಡ್ತೇವೆ. बाप दादा ने आप सबको जो काम दिया था वो देखा. बाप दादा के पास सब चिट्ठियां पहुंची, लेकिन कई बच्चे बड़े चालाक हैं. चालाकी क्या करते हैं? चिट्ठी लिखते हैं लेकिन नाम नहीं लिखते. ಬಾಪ್ ದಾದಾ ತಮ್ಮೆಲ್ಲರಿಗೂ ಸಹ ಒಂದು ಕೆಲಸ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ನೋಡಲಾಯ್ತು, ಬಾಪ್ ದಾದರವರ ಹತ್ತಿರ ಎಲ್ಲಾ ಚೀಟಿಗಳು ತಲುಪಿದೆ, ಏನ್ ಬರ್ದಿದ್ರೋ ಎಲ್ಲ ತಲುಪಿದೆ. ಆದ್ರೆ ಕೆಲವು ಮಕ್ಕಳು ಬಹಳ ಚಾಲಾಕ್ ನಡೆಸ್ತಾರೆ. ಏನು ಚುರುಕುತನ ಮಾಡ್ತಾರೆ, ಆ ಚೀಟಿಯಲ್ಲಿ ಬರೆದಿರ್ತಾರೆ ಏನೆಲ್ಲ ಬರಿಬೇಕು, ಆದ್ರೆ ಲಾಸ್ಟ್ ಅವರ ಹೆಸರನ್ನೇ ಬರೆದಿರೋದಿಲ್ಲ. ऐसे समझ करते हैं बाबा तो जानते ही जानता है, फिर भी अगर काम दिया है तो काम तो पूरा करो ना. ಈ ರೀತಿ ತಿಳ್ಕೊಂಡು ಮಾಡ್ತಾರೆ. ಆದ್ರೂ ಬಾಬಾರಿಗಂತೂ ಶಿವಬಾಬಾ ಅಲ್ವಾ, ಎಲ್ಲವೂ ಗೊತ್ತಿದೆ. ಪುನಃ ಒಂದ್ ವೇಳೆ ಈ ಒಂದು ಕೆಲಸ ಕೊಟ್ಟಿದ್ರೆ ಆ ಕೆಲಸವನ್ನ ಪೂರ್ಣ ಮಾಡ್ಬೇಕಲ್ವಾ.
टीचर अगर कहे ये लिख कर आओ और टीचर को कहो कि आप तो जानते हो ना मुझे ये लिखना आता है, तो टीचर मानेगा? ಇತ್ತು ಟೀಚರು ಸಹ ಶಿಕ್ಷಕಿಯರು ಒಮ್ಮೊಮ್ಮೆ ಎಲ್ಲ ಕೇಳ್ತಾರೆ, ಈ ಚೀಟಿ ಬರೆದು ಕೊಡ್ರಿ. ಆ ಟೀಚರಿಗೆ ಹೇಳ್ತಾರೆ ತಮ್ಗಂತೂ ಎಲ್ಲ ಗೊತ್ತಿದೆಯಲ್ಲ ನಾವ್ ಹೇಗಿದ್ದೇವೆ ಅಂತ. तो कोई तो नाम ही नहीं लिखते, लेकिन जो भी जिस ग्रुप में काम दिया है मेजॉरिटी सबकी एक खुशी की बात देखी ಈ सबने लिखा है. ಏ ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ ಯಾವ ರೀತಿ ಗ್ರೂಪ್ ನಲ್ಲಿ ಎಲ್ಲಾ ಕೆಲಸ ಕೊಡಲಾಗಿತ್ತು ಈ ಸೇವೆ ಚೀಟಿ ಬರೆಕೊಡುವಂತದ್ದು. ಮೆಜಾರಿಟಿ ಎಲ್ಲರೂ ಖುಷಿಯಿಂದ ಮಾಡಿದ್ರು, ಎಲ್ಲವನ್ನ ಬರೆದ್ರು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇದನ್ನ ನೀವು ಯಾವಾಗ ಮಾಡಿ ತೋರಿಸ್ತೀರಿ? मेजॉरिटी का है ना, आप सबका भी है. जीवन मुक्ति हो जाएंगे अगर सभी बातों से मुक्त हो गए तो क्या हो जाएंगे? जीवन मुक्ति हो जाएंगे. ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸಹ ಇದನ್ನ ಮಾಡಿದಿರಲ್ವಾ? ಎಲ್ಲವನ್ನ ಮಾಡಿದ್ರಿ ಅಂದ್ರೆ ಜೀವನ್ ಮುಕ್ತಿ ಆಗ್ಬಿಡ್ತದೆ. ತಮ್ಮೆಲ್ಲರ ಮಾತುಗಳಿಂದ ಎಲ್ಲಾ ಮಾತಿನಿಂದ ಮುಕ್ತರಾದ್ರಿ ಅಂದ್ರೆ ಏನಾಗ್ಬಿಡ್ತೀರಿ? जीवन मुक्ति ಆಗ್ಬಿಡ್ತೀರಿ. तो सभी ने अपनी हिम्मत उमंग अच्छा दिखाया, चाहे फॉरेन वाले हो चाहे भारत वाले ने. उमंग उत्साह सभी का अच्छा है. ಎಲ್ಲರೂ ಸಹ ತಮ್ಮ ಉಮಂಗ ಉತ್ಸಾಹವನ್ನ ಚೆನ್ನಾಗಿ ತೋರಿಸಿದಿರಿ. ಫಾರಿನರ್ಸ್ ಇರಬಹುದು, ಭಾರತದವರು ಇರಬಹುದು. ಉಮಂಗ ಉತ್ಸಾಹ ಎಲ್ಲರಿಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಬಾ. कोई ने बहुत थोड़े ने लिखा है कि हमको टाइम लगेगा. लगने दो उन्हों को, आप लोग तो जीवन मुक्ति हो जाओ. ಕೆಲವರು ಬಹಳಷ್ಟು ಜನ ಬರ್ದಿದ್ದಾರೆ, ಕೆಲವರು ಬರ್ದಿಲ್ಲ. ಸಮಯ ಕೊಡ್ರಿ ಅಂತ ಹೇಳ್ತಾರೆ. ಸಮಯವನ್ನು ತೆಗೆದುಕೊಳ್ರಿ. ತಾವು ಮಕ್ಕಳು ಜೀವನ್ ಮುಕ್ತಿ ಆಗ್ಬೇಕು. तो रिजल्ट में देखा कि सभी के उमंग है. ಎಲ್ಲರಿಗೂ ಸಹ ಉಮಂಗ ಇದೆಯಲ್ವಾ? ಅದಕ್ಕೆ ಬಾಬಾ ರಿಸಲ್ಟ್ ಅನ್ನ ನೋಡಿದ್ರು. ಈ ಡೈಮಂಡ್ ಜುಬ್ಲಿ ಮೇ ಕುಚ್ ಕರ್ಕೆ ದಿಖಾವೋ. ಇದು ಡೈಮಂಡ್ ಜುಬ್ಲಿ ವಾಣಿ ಇರುವ ಕಾರಣ ಡೈಮಂಡ್ ಜುಬ್ಲಿಯಲ್ಲಿ ಸ್ವಲ್ಪ ಮಾಡಿ ತೋರಿಸ್ರಿ. ಲೇಕಿನ್ ಬಾಪ್ ದಾದಾನೆ देखा कि जितना अपने आप को डायमंड बनाने का उमंग उत्साह है उतना ही डायमंड जुबली वर्ष से सेवाओं के प्लान भी बहुत फास्ट बनाए. ಬಾಪ್ ದಾದರವರು ಸಹ ನೋಡ್ತಾ ಇದ್ದಾರೆ ಎಷ್ಟು ತಾವು ತಮ್ಮನ್ನ ವಜ್ರ ಡೈಮಂಡ್ ಮಾಡಿಕೊಳ್ಳುವಂತ ಉಮಂಗ ಉತ್ಸಾಹ ಇದೆಯೋ ಅಷ್ಟೇ ಡೈಮಂಡ್ ಜುಬಿಲಿ ವರ್ಷದಲ್ಲಿ ಸೇವೆಯ ಪ್ಲಾನ್ ಸಹ ಬಹಳಷ್ಟು ಫಸ್ಟ್ ಕ್ಲಾಸ್ ಮಾಡಬೇಕು. फास्ट बनाए हैं, इसमें बाप दादा खुश है. लेकिन ऐसा नहीं कहना कि बहुत सेवा का बोझ था इसलिए थोड़ा नीचे ऊपर हो गया. ये बाप दादा नहीं चाहते. सेवा जो स्वयं को और दूसरों को डिस्टर्ब करे वो सेवा नहीं, स्वार्थ है. ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಒಂದು ಮಕ್ಕಳು ಹೇಳ್ತಾರೆ ಸೇವೆಯ ಭಾರ ಇತ್ತು, ಇದಕ್ಕೋಸ್ಕರ ನಮ್ದು ಮನಸ್ಸು ಮೇಲಕ್ಕೆ ಕೆಳಕ್ಕೆ ಆಯ್ತು. ಬಾಪ್ ದಾದಾ ಇದನ್ನ ಇಚ್ಛಿಸೋದಿಲ್ಲ. ಸೇವೆ ಸ್ವಯಂಗೆ ಮತ್ತು ಅನ್ಯರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅದು ಡಿಸ್ಟರ್ಬ್ ಮಾಡ್ತು ಅಂದ್ರೆ ಸೇವೆಯಲ್ಲ, ಅದು ಸ್ವಾರ್ಥ ಆಗಿದೆ ಹೇಳ್ತಾರೆ ಬಾಬಾ. और निमित्त कोई ना कोई स्वार्थी होता है इसलिए नीचे ऊपर होते हैं. ಇದಕ್ಕೆ ನಿಮಿತ್ತ ಒಂದಲ್ಲ ಒಂದು ಸ್ವಾರ್ಥ ಇರುವ ಕಾರಣ ಅದು ಮೇಲಕ್ಕೆ ಕೆಳಕ್ಕೆ ಆಗ್ತಿದೆ. चाहे अपना चाहे दूसरे का स्वार्थ जब पूरा नहीं होता है तब सेवा में डिस्टर्बेंस होती है. इसलिए स्वार्थ से न्यारे और सर्व के संबंध में प्यारे बनकर सेवा करो. तब जो संकल्प किया है वह लक्ष्य रखा है कि डायमंड जुबली में डायमंड बंद डायमंड जुबली मनाएंगे वह पूरा हो सकेंगे. आधा नहीं याद करना. ये बाबा ತಿಳಿಸಿಕೊಡ್ತಾ ಇದ್ದಾರೆ. ತಾವು ಇರಬಹುದು, ಅನ್ಯರು ಇರಬಹುದು. ಎಲ್ಲಿ ತನಕ ಸ್ವಾರ್ಥ ಪೂರ್ಣ ಆಗಿಲ್ವೋ ಅಲ್ಲಿ ಒಂದಲ್ಲ ಒಂದು ಸೇವೆಯಲ್ಲಿ ತೊಂದರೆಗಳು ಬರ್ತಾ ಇರ್ತದೆ. ಇದಕ್ಕೋಸ್ಕರ ಸ್ವಾರ್ಥದಿಂದ ಅಲಿಪ್ತ ಸರ್ವ ಸಂಬಂಧದಲ್ಲಿ ಪ್ರಿಯ ಆಗಿ ಸೇವೆ ಮಾಡ್ರಿ. ಆಗ ಯಾವ ಸಂಕಲ್ಪ ಮಾಡ್ತೇವೋ, ಯಾವ ಲಕ್ಷ್ಯ ಇಟ್ಕೊಳ್ತೇವೋ, ಏನೆಂದ್ರೆ ಈ ಡೈಮಂಡ್ ಜುಬ್ಲಿಯಲ್ಲಿ ಡೈಮಂಡ್ ಆಗಿ ಆಗ ಈ ಒಂದು ಫಂಕ್ಷನ್ ಅನ್ನ ಆಚರಿಸ್ರಿ. ಆಗ ಅದು ಪೂರ್ಣ ಆಗ್ಲಿಕ್ಕೆ
साध्य। आधा नहीं याद करना। कई ऐसे जवाब देते, कहते ही डायमंड जुबली तो मनाने की थी तो मनाया, उसमें बिजी हो गए। लेकिन बाप दादा के दोनों शब्द याद रखना, आधा नहीं, ಡೈಮಂಡ್ ಬನ್ ಡೈಮಂಡ್ ಜುಬ್ಲಿ ಮನಾನಿ. ಏ ಬಾಬಾ, ಕೆಲವು ಮಕ್ಕಳು ಈ ರೀತಿನೂ ಸಹ ಉತ್ತರ ಕೊಡ್ತಾರೆ, ಹೇಳ್ತಾರೆ ಈ ಒಂದು ಫಂಕ್ಷನ್ ಯಾವುದೇ ಇರ್ಲಿ ಡೈಮಂಡ್ ಜುಬ್ಲಿ ಆಚರಿಸಿದ್ವಿ, ಆದ್ರೆ ಅದ್ರಲ್ಲೇ ಬ್ಯುಸಿ ಆಗ್ಬಿಟ್ವಿ. ಆದ್ರೆ ಬಾಪ್ದಾದ ಇದೆರಡು ಶಬ್ದವನ್ನ ನೆನ್ಪಿಟ್ಕೊಳ್ರಿ, ಅರ್ಧ ಮಾಡ್ಬೇಡ್ರಿ. ಡೈಮಂಡು ಆಗ್ಬೇಕು, ಆ ಡೈಮಂಡ್ ಜುಬ್ಲಿನೂ ಆಚರಿಸ್ಬೇಕು. ಸಿರ್ಫ್ ಮನಾನಾ ಹಿ ನಹಿ ಬನ್ಕರ್ ಮನಾನಿ ಹಿ. ಕೇವಲ ಆಚರಿಸುವುದು ಒಂದೇ ಅಲ್ಲ, ಆಗಿ ತೋರಿಸಿ ಆಚರಿಸ್ಬೇಕು ಕೊಡ್ತಾರೆ ಬಾಬಾ. तो मतलब का अर्थ नहीं लेना, मना लिया, लेकिन बनकर मनाया. बनकर के मनाना, ये है ಡೈಮಂಡ್ ಜುಬ್ಲಿ का ಲಕ್ಷ್ಯ. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ನಾವ್ ಯಾವುದನ್ನೇ ಫಂಕ್ಷನ್ ಅಥವಾ ಏನೇ ಆಚರಿಸ್ಲಿ ಅದರಂತೆ ಆಗಿ ತೋರಿಸ್ಬೇಕು, ಆಗಿ ತೋರಿಸಿ ಆಚರಿಸ್ಬೇಕು. ಅರ್ಧ ಲಕ್ಷ್ಯ ಇಟ್ಕೊಳ್ಬೇಡ್ರಿ, ಪೂರ್ಣ ಲಕ್ಷ್ಯ ಇಟ್ಕೊಳ್ರಿ. ಡಬಲ್ ಹೈ ಬನ್ನ ಅವ್ರ ಮನಾನ. ಇದು ಡಬಲ್ ಆಗಿದೆ ಅಂತ ಹೇಳ್ತಾರೆ ಬಾಬಾ, ಆಗುವುದು ಮತ್ತು ಆಚರಿಸುವುದು. सिर्फ बनना नहीं, सिर्फ मनाना नहीं, दोनों साथ साथ होना. आप सबको मालूम है कि अब आप डायमंड जुबली के व डायमंड बनने के प्लान बना रहे हो, तो आप सबसे पहले माया भी अपना प्लान बना रही है. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಆಗುವುದು ಆಚರಿಸುವುದು, ಕೇವಲ ಆಗುವುದು ಆಚರಿಸುವುದು ಒಂದೇ ಅಲ್ಲ, ಆಗಿ ತೋರಿಸಬೇಕು. ಎರಡು ಜೊತೆ ಜೊತೆಗಿರ್ಬೇಕು ಅಂತಾರೆ ಬಾಬಾ. ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಯಾವಾಗ ನಾವು ಯಾವುದೇ ಒಂದು ಕಾರ್ಯಕ್ರಮ, ಡೈಮಂಡ್ ಜುಬ್ಲಿ ಇರ್ಬೋದು, ಏನೇ ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ ಅಂದ್ರೆ ಡೈಮಂಡ್ ಆಗುವಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ. ಆದ್ರೆ ಎಲ್ಲಕ್ಕಿಂತ ಮೊದಲು ಮಾಯೆ ಏನ್ ಮಾಡ್ಬಿಡ್ತದೆ, ತನ್ನ ಪ್ಲಾನ್ ಅನ್ನ ಮಾಡ್ಕೊಂಡ್ ಬಿಡ್ತದೆ. इसलिए ये नहीं कहना क्या करे बाबा, हिम्मत कम हो गई, माया बहुत तेज है. माया को अपने पास रखो, राज्य आप करेंगे और माया को बाबा संभालेंगे. राज्य तो आपको करना है ना. ಇದಕ್ಕೋಸ್ಕರ ಈ ರೀತಿ ಹೇಳ್ಬೇಡ್ರಿ ಹೇಳ್ತಾರೆ ಬಾಬಾ. ಏನ್ ಮಾಡ್ಲಿ ಬಾಬಾ, ನಮ್ಗೆ ಸಾಹಸ ಕಡಿಮೆ ಆಗ್ಬಿಡ್ತು, ಮಾಯೆ ಬಹಳ ತೀವ್ರಗತಿಯಿಂದ ಇದೆ, ಮಾಯೆಯನ್ನ ತಮ್ಮ ಹತ್ರ ಇಟ್ಕೊಳ್ರಿ ಅಂತ ಬಾಬಾರಿಗೆ ಹೇಳ್ತೇವೆ. ರಾಜ್ಯ ಮಾಡುವವ್ರು ಯಾರು? ರಾಜ್ಯ ನೀವೇ ಮಾಡ್ತೀರಲ್ವಾ ಅಂತ ಹೇಳ್ತಾರೆ ಬಾಬಾ. ಮಾಯೆಯನ್ನ ಬಾಬಾ ಸಂಭಾಲನೆ ಮಾಡ್ಬೇಕಾ? ಹಾಗಾದ್ರೆ ರಾಜ್ಯ ಅಂತೂ ತಾವೇ ಮಾಡ್ತೀರಿ ಅಂದ್ಮೇಲೆ ಮಾಯಾ ಜೀತ್ ಜಗತ್ ಜೀತ್ ಆಗ್ಬೇಕು ಕೊಡ್ತಾರೆ ಬಾಬಾ. तो माया को जीतने के बिना जगत जीत कैसे बनेंगे? ಮಾಯೆಯನ್ನ ಗೆಲ್ಲದ ವಿನಃ ಜಗಜ್ಜೀತರು ಹೇಗೆ ಆಗ್ತೀರಿ? ಇಸ್ಲಿಯೇ ಚಾರೋ ಅಟೆನ್ಷನ್ ಪ್ಲೀಸ್, ಸಮಜಾ? ಅದಕ್ಕೆ ಬಾಬಾ ಮಕ್ಕಳಿಗೆ ಪ್ಲೀಸ್ ಅಂತ ಹೇಳ್ತಾರೆ, ನಾಲ್ಕು ಕಡೆಗೂ ಗಮನ ಇಟ್ಟುಕೊಳ್ರಿ ತಿಳಿತಾ ಅಂತ ಹೇಳ್ತಾರೆ ಬಾಬಾ. ಚಕ್ಕರ್ ಕಾ ಆದಾ ಸುನಾಯ ಆದಾ ಫಿರ್ ಸುನಾಯಂಗಿ. ಬಾಬಾ ಎಲ್ಲಾ ಕಡೆ ಸುತ್ತ ಹಾಕೊಂಡ್ ಬಂದ್ರಲ್ವಾ, ಈಗ ಶರೀರದ್ದು ಮನಸ್ಸಿನದ್ದು ಹೇಳಿದ್ರು, ಈಗ ಅರ್ಧ ತಿಳಿಸ್ದೇನೆ ಇನ್ನ ಅರ್ಧವನ್ನ ಪುನಃ ತಿಳಿಸ್ತೇನೆ. सेंटर कोई कोई तो बहुत अच्छे सजे सजाए और कोई सिंपल तो कोई बहुत रायल, कोई बीच के भी थे. ಬಾಬಾ ಸೆಂಟರ್ನೆಲ್ಲ ನೋಡ್ಲಿಕ್ಕೆ ಹೋಗಿದ್ದೆ ಹೇಳಿದ್ರಲ್ವಾ. ಬಾಬಾ ಹೇಳ್ತಾ ಇದ್ರೆ, ಕೆಲವು ಸೆಂಟರ್ ಬಹಳ ಚೆನ್ನಾಗಿ ಶೃಂಗರಿಸಲ್ಪಟ್ಟಿತ್ತು, ಕೆಲವು ಸಿಂಪಲ್ ಆಗಿ ಶೃಂಗರಿಸಲ್ಪಟ್ಟಿತ್ತು, ಕೆಲವು ರಾಯಲ್ಲು, ಕೆಲವು ಮೀಡಿಯಂ ಇತ್ತು. ज्यादा है जो समझते है कि रायल लगे, कोई वीआईपी आवे तो उसको लगे कि सेंटर अच्छा है, लेकिन अपना आदि से अब तक का नियम है कि न बिल्कुल सादा हो न बहुत रायल हो. ಕೆಲವು ಸೆಂಟರ್ಗಳು ಬಹಳ ರಾಯಲ್ ಇತ್ತು ಹೇಳ್ತಾರೆ ಮಕ್ಕಳು. ವಿಐಪಿಸ್ಗಳು ಬರ್ತಾರೆ, ಅದಕ್ಕೆ ಸೆಂಟರ್ ಬಹಳ ರಾಯಲ್ ಇಟ್ಕೊಂಡಿದ್ದೇವೆ. ಆದ್ರೆ ಆದಿಯಿಂದಲೂ ಸಹ ಏನು ನಿಯಮ ಇತ್ತು, ಬಿಲ್ಕುಲ್ ಸಾಧಾರಣನೂ ಇರಬಾರ್ದು, ಬಹಳಷ್ಟು ರಾಯಲ್ಲು ಇರಬಾರ್ದು, ಬೀಚ್ ಕಾ ಹೋನಾ ಚಾಹಿಯೇನಾ, ಮಧ್ಯ ಇರ್ಬೇಕು, ಮೀಡಿಯಂ ಇರ್ಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬ್ರಹ್ಮಾನೆ ತೋ ಬಹುತ್ ಸಾಧಾರಣ ದೇಖಾ और रहा, लेकिन अभी साधन है, साधन देने वाले भी है, फिर भी कोई भी कार्य करे तो बीच का करो.
ಬ್ರಹ್ಮ ಬಾಬಾರವರನ್ನ ನಾವು ನೋಡಲಾಯ್ತು, ಬಹಳ ಸಾಧಾರಣ ನೋಡಲಾಯ್ತು, ಸಾಧಾರಣನೇ ಇದ್ರು. ಆದ್ರೆ ಈಗಂತೂ ಸಾಧನ ಇದೆ, ಸಾಧನ ಕೊಡುವಂತವರು ಇದ್ದಾರೆ ಸಾಧನೆಗಳನ್ನ. ಆದ್ರೆ ಪುನಃ ಯಾವುದೇ ಕಾರ್ಯ ಮಾಡ್ರಿ, ಏನನ್ನೇ ಮಾಡ್ರಿ, ಮೀಡಿಯಂ ಮಧ್ಯದಿರ್ಲಿ ಅಂತ ಹೇಳ್ತಾರೆ. ಬಹಳಷ್ಟು ರಾಯಲ್ನು ಅಲ್ಲ, ಬಹಳಷ್ಟು ಕನಿಷ್ಠನೂ ಅಲ್ಲ. ऐसा भी कोई ने कहा कि यह क्या लगा दिया पता नहीं, और ना कोई कहे ये तो अभी राजा ही टाट हो गया. आज का ಪಾಠ ಕ್ಯಾ ಹೇ कि ಬಾಬಾ ಈ ರೀತಿನೂ ಹೇಳ್ಬಾರ್ದು, ಅಯ್ಯೋ ಇವ್ರು ಎಷ್ಟೊಂದು ಸಾಧಾರಣ ಕನಿಷ್ಠರಾಗಿದ್ದಾರೆ ಅಂತಾನೂ ಹೇಳ್ಬಾರ್ದು, ಈ ರಾಜ ಈ ರೀತಿ ಇದ್ದಾರೆ ಅಂತಾನೂ ಹೇಳ್ಬಾರ್ದು. ಅದಕ್ಕೆ ಬಾಬಾ ಮೀಡಿಯಂ ಆಗಿರ್ರಿ, ಪ್ರತಿಯೊಬ್ಬರಿಗೂ ಹೇಳ್ತಾರೆ ಬಾಬಾ. ಇಂದು ಈ ಪಾಠವನ್ನ ಓದಿಸಲಾಯ್ತಲ್ವಾ. ಮುಕ್ತೋ सबसे हो गए ना, सबसे मुक्त होने की प्रतिज्ञा हो गई है ना, पक्की है या घर जाएंगे तो कहेंगे कि मुश्किल है. ಆ ಮುಕ್ತಿ ಎಲ್ಲದ್ರಿಂದಲೂ ಆಗ್ಬಿಟ್ರ ಅಂತ ಕೇಳ್ತಾರೆ ಬಾಬಾ. ಎಲ್ಲಕ್ಕಿಂತ ಮುಕ್ತಿ ಆಗಿರುವಂತ ಮುಕ್ತಿ ಆಗ್ತೀವಿ ಅಂತ ಪ್ರತಿಜ್ಞೆನೂ ಮಾಡಿದ್ರಿ, ಪಕ್ಕಾ ಮಾಡಿದ್ರು ಅಥವಾ ಮನೆಗೆ ಹೋದ್ಮೇಲೆ ಹೇಳ್ತೀರೋ ಅಯ್ಯೋ ಇದೆಲ್ಲ ಕಷ್ಟ ಇದೆ ಅಂತ. पक्का रहना, माया को डायमंड जुबली में मजा चका कर दिखाओ, मास्टर सर्वशक्तिवान हो कम तो नहीं हो. ಅದಕ್ಕೆ ಪಕ್ಕಾ ಇರ್ತೀರಲ್ವಾ, ಮಾಯೆಗೆ ಈ ಡೈಮಂಡ್ ಜುಬ್ಲಿಯಲ್ಲಿ ಅದಕ್ಕೆ ಮಜಾ ತಿನ್ಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ತೋರಿಸ್ರಿ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಲ್ವಾ, ಕಡಿಮೆ ಇಲ್ಲ ತಾನೆ. अच्छा डबल फॉरेनर्स भी बहुत आई, स्थापना के कार्य की डबल शोभा डबल विदेशी है. ಇಂದು ಬಾಬಾ ಡಬಲ್ ಫಾರಿನರ್ಸ್ ಸಹ ಬಹಳಷ್ಟು ಜನ ಬಂದಿದ್ದಾರೆ. ಸ್ಥಾಪನೆಯ ಕಾರ್ಯದಲ್ಲಿ ಈ ಡಬಲ್ ಫಾರಿನರ್ಸ್ ಬಹಳ ಶೋಭೆ ಇದೆ. ಬಾಪ್ ದಾದಾ ಜಾನ್ತೆ ಹೈ ಕಿತನೆ ಮೆಹನತ್ ಸೆ ಯುಕ್ತಿ ಸೆ ಯಹಾ ಪಹುಂಚತೆ ಹೈ. ವಿದೇಶದವರು ಸಹ ಬಾಬಾರಿಗೆ ಗೊತ್ತಿದೆ ಎಷ್ಟು ಪರಿಶ್ರಮದಿಂದ ಯುಕ್ತಿಯಿಂದ ಇಲ್ಲಿ ಬಂದು ತಲುಪಬೇಕಾಗ್ತಿದೆ. ಅಗರ್ ಲಗನ್ ಕಮ್ ಹೋತೋ ಪಹುಂಚನಾ ಬಿ ಮುಷ್ಕಿಲ್ ಲಗೆ. ಒಂದ್ ವೇಳೆ ಬಾಬಾರಲ್ಲಿ ಲಗನ್ ಕೊರತೆ ಇತ್ತು ಅಂದ್ರೆ ತಲುಪುವುದು ಕಷ್ಟ ಅನಿಸ್ತದೆ. ಏಕ್ ತರಫ್ ಬಾಪ್ ದಾದಾ ಸುನ್ತೆ ಹೈ ಈ ಮನಿ ಡೌನ್ ಹೋ ಗई और दूसरे साल देखते हैं तो और भी ज्यादा आ गए हैं. तो ये हिम्मत है ना. रशिया का ग्रुप भी आया है ना, रशिया वाले ने टिकट कहाँ से लाया. ಅದಕ್ಕೆ ಏನ್ ಹೇಳ್ತಾರೆ ಮಕ್ಕಳು, ಒಮ್ಮೊಮ್ಮೆ ಡೌನ್ ಆಗಿದೆ ಅಂತ ಹೇಳ್ತಾರೆ, ಒಮ್ಮೊಮ್ಮೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಆ ವಿದೇಶದವರು ಸಹ ಧೈರ್ಯ ಇಟ್ಕೊಂಡು ಬರ್ತಾ ಇದ್ದಾರೆ. ರಷ್ಯಾ ಗ್ರೂಪ್ನವರು ಸಹ ಬಂದಿದ್ದಾರೆ. ರಷ್ಯಾದವರು ಟಿಕೆಟ್ ಎಲ್ಲಿಂದ ತಂದ್ರಿ. ಇನ್ನೊಂದು ಕಹಾನಿಯ ಬಹುತ್ ಅಚ್ಚಿ ಸುನ್ನೆ ವಾಲಿ, ಟಿಕೆಟ್ ಕೈಸೆ ಇಕ್ಕಟ್ಟೆ ಕರ್ತೆ ಉಸ್ಕಿ ಕಹಾನಿ ಬಹುತ್ ಅಚ್ಚಿ ಹೇ. ಹೀಗೆ ರಷ್ಯಾದವರು ಸಹ ಆ ಟಿಕೆಟ್ ಅನ್ನ ಎಲ್ಲಿಂದ ತಂದ್ರಿ, ಅವರ ಕಥೆನೂ ಬಹಳ ಕೇಳುವಂತದ್ದಿದೆ. ಟಿಕೆಟ್ ಅನ್ನ ಹೇಗೆ ಸಂಗ್ರಹ ಮಾಡ್ತಾರೆ ಅವ್ರದ್ದು ಬಹಳ ಕತೆ ಚೆನ್ನಾಗಿದೆ. ಏತೋ ಸಬ್ ಹೋನಾ ಹಿ ಜಬ್ ಹಿ ಕಾಗಜ್ ಪೇಪರ್ ಹಿ तो है, चाहे डॉलर कहो चाहे पाउंड कहो तो पेपर ही. तो पेपर कहाँ तक चलेगा. ಬಾಬಾ ಹೇಳ್ತಾ ಇದ್ದಾರೆ ಹಣ ಎಲ್ಲದೂ ಸಹ ಕಾಗಜದ ಸಮಾನ. ಅದ್ ಡಾಲರ್ ಅಂತಾದ್ರೂ ಹೇಳ್ರಿ, ಪೌಂಡ್ ಅಂತಾದ್ರೂ ಹೇಳ್ರಿ, ಅದು ಪೇಪರೇ ಆಗಿದೆ. ಈ ಪೇಪರು ಎಲ್ಲಿ ತನಕ ನಡೀತದೆ. ಸೋನೆ ಕಾ ಮೌಲ್ಯ ಹೈ, ಹೀರೆ ಕಾ ಮೌಲ್ಯ ಹೈ, ಪೇಪರ್ ಕಾ ಕ್ಯಾ ಹೈ. ಸತ್ಯುಗದ ವಿಚಾರ ಹೇಳ್ತಾರೆ ಬಾಬಾ. ಅಲ್ಲೆಲ್ಲ ಬಂಗಾರದ ಒಂದು ನಾಣ್ಯಗಳಿರ್ತದೆ, ಅದಕ್ಕೆ ಎಷ್ಟು ಬೆಲೆ, ವಜ್ರ ಬಂಗಾರ. ಈ ಪೇಪರ್ ಏನಾಗಿದೆ, ಮನಿ ಡೌನ್ ತೋ ಹೋನಿ ಹೈ. ಇವೆಲ್ಲ ಹಣಗಳು ಇಳಿಕೆ ಆಗಿಯೇ ಆಗ್ತದೆ. आपकी मनी सबसे ज्यादा मूल्यवान है. जैसे शुरू में अखबार में डलवाया था कि ओम मंडली रिचेस्ट इन दी वर्ल्ड, कमाई का साधन कुछ नहीं था. ಹೇಗೆ ಪ್ರಾರಂಭದಲ್ಲಿ ಪತ್ರಿಕೆಗಳಲ್ಲೂ ಸಹ ಹಾಕಿಸಲಾಗಿತ್ತು ಏನೆಂದ್ರೆ ಓಂ ಮಂಡಲಿ ರಿಚೆಸ್ಟ್ ಇನ್ ದ ವರ್ಲ್ಡ್. ಆ ಗಳಿಕೆಯ ಸಾಧನ ಏನೂ ಇಲ್ಲವಾಗಿತ್ತು. ब्रह्मा बाप के साथ एक दो समर्पण हुआ और अखबार में डाला रिचेस्ट इन दी वर्ल्ड. तो अभी भी जब चारों ओर स्थूल हलचल होगी फिर आपको अखबार में नहीं डालना पड़ेगा. आपके पास अखबार वाले आएंगे और खुद ही डालेंगे. टीवी में
दिखाएंगे कि ब्रह्म कुमारी ರಿಚರ್ ಇನ್ ದಿ ವರ್ಲ್ಡ್ ಕೆ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಬ್ರಹ್ಮ ಬಾಬಾರವರ ಜೊತೆಗೆ ಆಗ ಒಂದೆರಡು ಜನ ಸಮರ್ಪಣೆ ಆದ್ರು, ಪತ್ರಿಕೆಗಳಲ್ಲಿ ಹಾಕಿದ್ರು, ಯಾವ ರೀತಿ ರಿಚೆಸ್ಟ್ ಇನ್ ದಿ ವರ್ಲ್ಡಿನಲ್ಲೇ ರಿಚೆಸ್ಟ್ ಬ್ರಹ್ಮಕುಮಾರಿಯರು ಅಂತ. ಈಗ ನಾಲ್ಕು ಕಡೆಗೂ ಸ್ಥೂಲ ಗೊಂದಲ ಆಗ್ತಿದೆ. ಪುನಃ ತಾವು ಪತ್ರಿಕೆಗಳಲ್ಲಿ ಹಾಕಬೇಕಾಗಿಲ್ಲ, ನಮ್ಮ ಹತ್ತಿರ ಆ ಪತ್ರಿಕೆಯವರೇ ಬಂದು ಬಿಡ್ತಾರೆ, ಸ್ವತಃ ಅವರೇ ಹಾಕ್ತಾರೆ, ಟಿವಿಯಲ್ಲೂ ಸಹ ತೋರಿಸ್ತಾರೆ ಬ್ರಹ್ಮ ಕುಮಾರಿಯರೇ ವರ್ಲ್ಡ್ಗೆ ರಿಚೆಸ್ಟ್ ಅಂತ. ಕ್ಯೋಂಕಿ ಆಪ್ಗೆ ಚೆಹರೆ ಚಮಕ್ತೆ रहेंगे ಕುಚ್ ಬಿ ಹೋ ಜಾಯೆ. ಯಾವುದ್ರ ಮೂಲಕ ಅಂದ್ರೆ ತಮ್ಮ ಮುಖ ಹೊಳಿತಾ ಇರ್ತದೆ, ಏನೇ ಆದ್ರೂ ತಮ್ಮ ಮುಖ ಈಗ್ಲೂ ಸಹ ಹೊಳಿತಾ ಇದೆಯಲ್ವಾ ಅಂತ ಹೇಳ್ತಾರೆ ಬಾಬಾ. ದಿನ್ ಮೇ ಖಾನೆ ಕಿ ರೋಟಿ ಬಿ ನಹಿ ಮಿಲೆ ತೋ ಬಿ ಆಪ್ಗೆ ಚೆಹರೆ ಚಮಕ್ತೆ रहेंगे. ಯಾಕೆ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಈ ಬ್ರಹ್ಮ ಕುಮಾರೀಸ್ ಅಂದ್ರೆ, ಯಾವ ರೀತಿ ಇನ್ನು ಮುಂದೆ ಹೋದಾಗೆ ಬರಗಾಲ ಬರ್ತದೆ ಹೇಳ್ತಾರಲ್ವಾ ಬಾಬಾ. ನಮ್ಗೆ ತಿನ್ಲಿಕ್ ರೊಟ್ಟಿ ಸಿಗ್ಲಿಲ್ಲ ಅಂದ್ರು ನಮ್ಮ ಮುಖ ಹೊಳಿತಾ ಇರ್ತದೆ. ತೋ ಚಾರೋ ಓರ್ ಹೋಗಾ ದುಃಖ, ಆಪ್ ಖುಷಿ ಮೇ ನಾಚ್ತೆ रहेंगे. ನಾಲ್ಕು ಕಡೆಗೂ ದುಃಖ ಇರ್ತದೆ, ತಾವು ಮಾತ್ರ ಖುಷಿಯಲ್ಲಿ ಕುಣಿತಾ ಇರ್ತೀರಿ. ಇಸಿ ಕೋ ಹಿ ಕೇತೆ ಹಿ ಮಿರ್ವಾ ಮೌತ್ ಮಲುಕ ಶಿಕಾರ್. ಇದಕ್ಕೆ ಹೇಳಲಾಗ್ತಿದೆ ಬೆಕ್ಕಿಗೆ ಚಿನ್ನಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ಗಾಯನ ಇದೆ. इसलिए बाप दादा ने आज कहा कि ब्राह्मण जो सच्चे है, ब्राह्मण जीवन में श्रेष्ठ जीवन के लक्ष्य वाले है, उसकी विशेषता है प्रसन्नता. ಇಂದು ಬಾಬಾ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರು ಏನು ಸತ್ಯ ಇದ್ದೀರಿ, ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಜೀವನದ ಲಕ್ಷ್ಯ ಇಟ್ಕೊಂಡಿದ್ದೀರಿ, ಅವರ ವಿಶೇಷತೆಯೇ ಪ್ರಸನ್ನತೆಯಾಗಿದೆ. चाहे कोई गाली भी दे रहे हो, आपके चेहरे पर दुख की लहर नहीं आनी चाहिए. ಪ್ರಸನ್ನ ಚಿತ್. ಯಾರೇ ನಿಮ್ಗೆ ನಿಂದೆ ಮಾಡಬಹುದು, ಬೈಬಹುದು, ತಮ್ಮ ಮುಖದಲ್ಲಿ ದುಃಖದ ಅಲೆ ಬರಬಾರ್ದು. ಅದಕ್ಕೆ ಹೇಳಲಾಗ್ತಿದೆ ಪ್ರಸನ್ನ ಚಿತ್. गाली देने वाला भी थक जाएगा, हो सकता है यह नहीं कि उसने 1 घंटा बोला, मैंने सिर्फ 1 सेकेंड बोला. ನಿಂದೆ ಮಾಡುವಂತವರು ಸಹ ಅವರೇ ದಣದ್ ಬಿಡ್ಬೇಕು. ಈ ರೀತಿ ಇರ್ಲಿಕ್ ಸಾಧ್ಯನಾ ಅಂತ ಕೇಳ್ತಾರೆ ಬಾಬಾ. ಈ ರೀತಿ ಅಲ್ಲ, ಅವರು 1 ಗಂಟೆ ಮಾತನಾಡಿದ್ರು ಅಥವಾ ಬೈದ್ರು, ನಾನು ಕೇವಲ 1 ಸೆಕೆಂಡ್ ಮಾತನಾಡ್ದೆ. ಸೆಕೆಂಡ್ ಬಿ ಬೋಲಾ ಯಾ ಸೋಚಾ, ಶಕಲ್ ಪರ್ ಅಪ್ರಸನ್ನತಾ ಆಯಿತೋ ಫೇಲ್ ಹೋ ಗಯಿ. 1 ಸೆಕೆಂಡ್ ನಾವು ಮಾತನಾಡಿದ್ವಿ ಅಂದ್ರೂ, ಯೋಚಿಸ್ವಿ ಅಂದ್ರೂ ಮುಖದಲ್ಲಿ ಅಪ್ರಸನ್ನತೆ ಬಂದ್ಬಿಡ್ತದೆ, ಆಗ ಫೇಲ್ ಆಗ್ಬಿಟ್ವಿ. इतना सहन किया ना, 1 घंटा सहन किया, फिर गोबारे से ಗ್ಯಾಸ್ ನಿಕಲ್ ಗಯಿ. ಈ ರೀತಿ ಆಗ್ಬಾರ್ದು. ನಾನು ಇಷ್ಟೊತ್ತು ಸಹನೆ ಮಾಡ್ದೆ, 1 ಗಂಟೆ ಸಹನೆ ಮಾಡ್ದೆ, ಆ ರೀತಿ ಬಲೂನ್ ರೀತಿ ಆಗ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಮತ್ತೆಲ್ಲ ಸಹನೆ ಕಳ್ಕೊಡೋದು. तो गैस वाले गोबर नहीं बनना, चाहिए क्या, बाप मिला सब कुछ मिला. ಆ ರೀತಿ ಬಲೂನ್ ಅಂತೆ ಆಗ್ಬಾರ್ದು ಹೇಳ್ತಾರೆ ಬಾಬಾ. ಏನು ಬಾಬಾ ಸಿಕ್ಕಿದ್ರು ಅಂದ್ರೆ ಎಲ್ಲ ಸಿಕ್ಕದಾಗೆಲ್ವಾ. गीत तो यही गाते हो ना, तो ऐसे टाइम पर ऐसी ऐसी बातें याद करो तो चेहरा नहीं बदलेगा. ಗೀತೇನು ಗಾಯನ ಮಾಡ್ತಿರಲ್ವಾ, ಇಂತಹ ಟೈಮ್ ನಲ್ಲಿ ನಾವು ಈ ರೀತಿ ಮಾತನ್ನ ನೆನ್ಪು ಮಾಡ್ಕೊಂಡ್ರೆ ನಮ್ಮ ಮುಖ ಎಂದು ಬದಲಾವಣೆ ಆಗೋದಿಲ್ಲ ಅಂತ. ऐसे नहीं उसके आगे जोर जोर से हंसने लगे जाओ, वो और ही गरम हो जाए. ಈ ರೀತಿನೂ ಆಗ್ಬಾರ್ದು. ಅವರು ನಿಂದೆ ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ನಾವು ಜೋರಾಗಿ ನಗದು ಅಲ್ಲ. ಅವ್ರು ಹಾಗ್ ನಕ್ಬಿಟ್ರೆ ಅವ್ರು ಇನ್ನೂ ಜೋರಾಗಿ ಬೈತಾರೆ, ಇನ್ನೂ ಬಿಸಿ ಆಗ್ಬಿಡ್ತಾರೆ. ಪ್ರಸನ್ನತಾ ಅರ್ಥಾತ್ ಆತ್ಮಿಕ ಮುಸ್ಕುರಾಹಟು, ಬಾಹರ್ ಕಿ ನಹಿ ಆತ್ಮಿಕ. ಪ್ರಸನ್ನತೆ ಅಂದ್ರೆ ಆತ್ಮಿಕ ಮುಗುಳ್ನಗೆ ಇರ್ಬೇಕು. ಹೇಗೆ ದೇವತೆಗಳು ನೋಡ್ರಿ ಯಾವ ರೀತಿ ಮುಗುಳ್ನಗೆ ಇರ್ತದೆ. ಹೊರಗಿನ ಮುಗುಳ್ನಗೆ ನಗೋದು ಜೋರಾಗಿ ಅಲ್ಲ, ಆತ್ಮಿಕ ಮುಗುಳ್ನಗೆ. तो आज का पाठ क्या है, सदा अप्रसन्नता मुक्त प्रसन्नता युक्त. ಡಬಲ್ ಸಮಜಾ ಕೆ ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ. ಇಂದಿನ ಪಾಠ ಏನಾಗಿದೆ, ಅಪ್ರಸನ್ನತಾ ಮುಕ್ತ ಪ್ರಸನ್ನತಾ ಯುಕ್ತ. ಈ ರೀತಿ ಡಬಲ್ ಆಗಿದೆಯಲ್ವಾ. ಅಪ್ರಸನ್ನತೆಯಿಂದ ಮುಕ್ತರಾಗ್ರಿ ಅಂತ ಹೇಳ್ತಾರೆ, ಪ್ರಸನ್ನ ಚಿತ್ತರಾಗ್ರಿ. अच्छा, चारों ओर के बाप दादा के प्रेम स्वरूप आत्माओं को सदा स्वयं को
अप्रसन्नता से मुक्त करने वाले तीव्र पुरुषार्थी आत्माओं को सदा याद और सेवा के बैलेंस द्वारा सेवा की सफलता पाने वाले भाग्यवान आत्माओं को सदा बाप को प्रत्यक्ष करने के उमंग उत्साह में रहने वाले देश विदेश दोनों के सर्व बच्चों को बाप को अपनी खुशखबरी लिखने वाले, अपनी सेवा का उमंग रखने वाले ऐसे बाप के सदा स्नेही और समीप बच्चों को बाप दादा का याद प्यार और नमस्ते. 4 ಕಡೆಯ ಬಾಪ್ತಾದರವರ ಪ್ರೇಮ ಸ್ವರೂಪ ಆತ್ಮಗಳಿಗೆ ಸದಾ ಸ್ವಯಂ ಅನ್ನ ಅಪ್ರಸನ್ನತೆಯಿಂದ ಮುಕ್ತ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಸೇವೆಯ ಸಫಲತೆಯನ್ನ ಪಡೆದುಕೊಳ್ಳುವಂತಹ ಭಾಗ್ಯವಾನ್ ಆತ್ಮಗಳಿಗೆ ಸದಾ ತಂದೆಯ ಪ್ರತ್ಯಕ್ಷ ಮಾಡುವ ಉಮಂಗ ಉತ್ಸಾಹದಲ್ಲಿ ಇರುವಂತಹ ದೇಶ ವಿದೇಶದ ಆ 2 ಸರ್ವ ಮಕ್ಕಳಿಗೆ